ವೆಲ್ಕಮ್ ಟು ಕನ್ನಡ NBQJ ಚಾನೆಲ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಕೊನೆವರೆಗೂ ನೋಡಿ. ಇಲ್ಲಿ ನಾನು ತೋರಿಸ್ತಿರೋ ಈ ವಿಡಿಯೋಲಿ ಒಂದು 2 ಎಕರೆ ಇದೆ. ಇದರಲ್ಲಿನೇ ಒಂದು 10 ರಿಂದ 15 ಥರದ ಹಣ್ಣು, ಆಮೇಲೆ ತರಕಾರಿ ಎಲ್ಲ ಬೆಳೆದಿದ್ದಾರೆ ನಮ್ಮ ಉತ್ತರ ಕರ್ನಾಟಕದ ರೈತರು. ನೀವು ಕೂಡ ನಿಮ್ಮ ತೋಟದಲ್ಲಿ ನೀರು ಆಮೇಲೆ ಮಣ್ಣು ಚೆನ್ನಾಗಿದ್ರೆ ನೀವು ಈ ಥರದ ಮರಗಳನ್ನೆಲ್ಲ ಬೆಳೆಸಿ ತೋಟನ ಮಾಡ್ಬೋದು. ಯಾವ ಥರ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ, ಬನ್ನಿ ಕೊನೆವರೆಗೂ ನೋಡಿ ವಿಡಿಯೋನ. ಇದು ನೋಡ್ತಾ ಇರ್ಬೋದು ನೀವು, ಈ ಗಿಡ ಯಾವುದಂತ. ಇದು ಸೇಬು ಗಿಡ. ಇದು ಅನ್ಕೊತಿದ್ದೀವಿ ನಾವು ಜಮ್ಮು ಕಾಶ್ಮೀರ, ಹಿಮಾಚಲ್ ಕಡೆ ಮಾತ್ರ ಈ ಹಣ್ಣು ಬೆಳೀತಾರೆ ಅಂತ. ಆದರೆ ನಮ್ಮ ಉತ್ತರ ಕರ್ನಾಟಕ ರೈತರು ಈ ಕಡೆ ಎಲ್ಲ ಹೆಚ್ಚು ಬಿಸಿಲು ನಾಡು ನಮ್ಮದು, ಬಿಜಾಪುರ ಈ ಕಡೆ. ಈ ತೋಟ ಬಂದುಬಿಟ್ಟು ನಮ್ಮದು ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕಲ್ಲಿ ಬರುತ್ತೆ. ಈ ವಿಡಿಯೋ ಮಾಡಬೇಕಂತ ಉದ್ದೇಶ ಏನಂದರೆ, ಈ ತೋಟದಲ್ಲಿ ಚೆನ್ನಾಗಿ ಮಿಶ್ರ ಬೆಳೆಯನ್ನು ಬೆಳೆದಿದ್ದಾರೆ. ಏನಪ್ಪ ಅಂದರೆ, ಒಂದೇ ಒಂದು ತೋಟದಲ್ಲಿ ಸೇಬು, ದಾಳಿಂಬೆ, ಲಿಂಬೆ ಗಿಡ, ಬಾಳೆ ಗಿಡ, ಅಂಜೂರ, ಮಾವಿನ ಮರ, ಚಿಕ್ಕು ಮರ, ಪೇರಲೆ ಹಣ್ಣು, ಹಲಸಿನ ಮರ, ಆಮೇಲೆ ಸೇಬು ಗಿಡ, ಇನ್ನೂ ಸಿಕ್ಕಾಪಟ್ಟೆ ಇದ್ದಾವೆ. ನೋಡ್ತಾ ಇದ್ದೀರಲ್ಲ ನೀವು ವಿಡಿಯೋದಲ್ಲಿ. ಈ ಥರ ಕೃಷಿನ ನಮ್ಮ ರೈತರು ಮಾಡಿದ್ದಾರೆ. ಇವಕ್ಕೆಲ್ಲ ಇನ್ನೂ ನೀರು ಸ್ವಲ್ಪ ಕಮ್ಮಿ ಬೀಳೋದ್ರಿಂದ ಮರಗಳು ಇನ್ನೂ ಚಿಕ್ಕದಾಗಿ ಬೆಳೀತಾ ಇದ್ದಾವೆ. ನೀರು ಬೇಸಿಗೆ ಕಾಲದಲ್ಲಿ ನಮ್ಮ ಸೈಡೆಲ್ಲ ನೀರು ಸ್ವಲ್ಪ ಕಮ್ಮಿ ಇರೋದ್ರಿಂದ ಗಿಡಗಳು ಈ ಥರ ಇದ್ದಾವೆ. ನೋಡಿ ಬಾಳೆ ಗಿಡ ಹೇಗಿದ್ದಾವೆ ಅವು. ಇದು ಲಿಂಬೆ ಗಿಡ. ಇದು ನುಗ್ಗೆ ಗಿಡ. ನುಗ್ಗೆಕಾಯಿ ಸಾಂಬಾರೆಲ್ಲ ಮಾಡ್ತಾರಲ್ಲ ಆ ಮರ ಇದು. ಕಾಯಿ ಬಿಟ್ಟಿಲ್ಲ ಇನ್ನೂ ಅದು. ಇದು ಕೂಡ ನಿಂಬೆ ಗಿಡ. ಇದು ಸೌತೆಕಾಯಿ ಬಳ್ಳಿ. ಆಮೇಲೆ ಇದು ಬದನೆಕಾಯಿ ಗಿಡ. ಎಲ್ಲದಕ್ಕೂ ಡ್ರಿಪ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ. ಯಾವ ಗಿಡಕ್ಕೂ ನಾವೇ ಹೋಗಿಬಿಟ್ಟು ನೀರು ಕಟ್ಟೋದಿಲ್ಲ. ಈ ಬಾಳೆ ಗಿಡ ನೋಡಿ, ಇದಕ್ಕೆ ನೀರಿಲ್ಲದೆ ಇರೋದಕ್ಕೆ ಯಾವ ಥರ ಬಿಸಿಲಿಗೆ ಎಲ್ಲ ಯೆಲ್ಲೋ ಕಲರ್ ಆಗಿಬಿಟ್ಟಿದೆ ನೋಡಿ. ಇದು ಸೇಬು ಹಣ್ಣು ಬೆಳೆದಿರೋದು, ಸ್ವಲ್ಪ ದಪ್ಪ ಆಗಿದೆ ನೀರು ಇಲ್ಲದೆ ಇರೋ ಕಾರಣಕ್ಕೆ. ಇದು ಕಬ್ಬು ನೋಡಿ, ಕಬ್ಬು ಕೂಡ ಬೆಳೆದ್ಬಿಟ್ಟಿದ್ದಾರೆ ಅದೇ ಇದರಲ್ಲಿ. ಬಾಳೆ ಗಿಡ ಇನ್ನೂ ಚಿಕ್ಕದಾಗಿ ಬೆಳೀತಾ ಇದ್ದಾವೆ ನೋಡಿ. ಇನ್ನೂ ಚಿಕ್ಕ ಬಾಳೆ ಗಿಡ ಇದೆ. ಇದು ಪೇರಲೆ ಹಣ್ಣು ಅಂತ, ನಮ್ಮ ಕಡೆ ಪೇರುಕಾಯಿ ಅಂತಾರೆ. ಇದು ನೀಲಕಾಯಿ ಅಂದರೆ ನೇರಳೆ ಹಣ್ಣು. ನೇರಳೆ ಹಣ್ಣಿನ ಗಿಡ ಅದು, ಇನ್ನೂ ಕಾಯಿ ಬಿಟ್ಟಿಲ್ಲ. ಇದು ಕೂಡ ಪೇರು ಹಣ್ಣಿನ ಗಿಡ, ಚಿಕ್ಕದಾಗಿ ಇದ್ದಾವೆ ನೋಡಿ. ಇದು ಸೀತಾಫಲ ಅಂತ, ಸೀತಾಫಲ ಹಣ್ಣು ಇನ್ನೂ ಚಿಕ್ಕದಾಗಿದ್ದಾವೆ. ಇದು ಪೂರ್ತಿ ಎಲ್ಲ ಮರಗಳು ದೊಡ್ಡದಾಯಿತು ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣುತ್ತೆ ಇದು ತೋಟ. ಇದು ತೆಂಗಿನ ಮರ. ಇದು ಬಂದ್ಬಿಟ್ಟು ಡ್ರ್ಯಾಗನ್ ಫ್ರೂಟ್ ಅಂತ. ಇದು KGಗೆ 100 ರಿಂದ 200 ಇರುತ್ತೆ. ಇದು ಕೊನೆಯದಾಗಿ ಹಲಸಿನ ಮರ ಇದೆ ನೋಡಿ.